ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಸ್ಟೂಡೆಂಟ್ ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥ ಗ್ರೇಡ್ ಅನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ನಮಗೆ ಗ್ರೇಡ್ ಅಂದ್ರೆ ಎದಕ್ಕೆ ಕರಿತೀವಪ್ಪ ಅಂದ್ರೆ ನಾವು ಲೈಕ್ ನಮ್ಮ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ 85 ಮೇಲ್ಗಡೆ ಇತ್ತಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಡಿಸ್ಟಿಂಕ್ಷನ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ 60 ಇತ್ತಪ್ಪ ಅಂದ್ರೆ ಏನಂತ ಕರೀತಾರಪ್ಪ ಅಂದ್ರೆ ಫಸ್ಟ್ ಕ್ಲಾಸ್. ಅಬೌವ್ 50 ಇತ್ತಪ್ಪ ಅಂದ್ರೆ ಸೆಕೆಂಡ್ ಕ್ಲಾಸ್. ಅಬೌವ್ 35 ಇತ್ತಂದ್ರೆ ಪಾಸ್ ಕ್ಲಾಸ್. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಬಿಲೋ 35 ಇದ್ರೆ ಫೇಲ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ಈ ಕಡೆ ಏನಪ್ಪಾ ಅಂದ್ರೆ ಸೊ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಬಂದ್ಬಿಟ್ಟು ಈಗ A ಪ್ಲಸ್ ಎ, ಬಿ ಪ್ಲಸ್ ಬಿ, ಸಿ ಪ್ಲಸ್ ಸಿ ರಿಲೇಟೆಡ್ ಏನಪ್ಪಾ ಅಂದ್ರೆ ಪರ್ಸೆಂಟೇಜ್ ಇರ್ತಕ್ಕಂಥದ್ದು. ನಮ್ಗೆ ಯಾವ್ದು ಬೇಕಾಗಿದೆ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ತಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗ ಸೊ ಅಲೈನ್ಮೆಂಟ್ ಬಗ್ಗೆ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೆ. ಇವತ್ತಿನ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಬಂದ್ಬಿಟ್ಟು ತಮ್ಗೆ ಗ್ರೇಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಯೂಸಿಂಗ್ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಯಾವ ಫಾರ್ಮುಲಾಪ್ಪ ಅಂದ್ರೆ ಇಫ್ ಫಾರ್ಮುಲಾ. ಮೌಸ್ ಕರ್ಸರ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಫಾರ್ಮುಲಾ ಬಾರ್ ಇದೆ. ಈ ಫಾರ್ಮುಲಾ ಬಾರ್ ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಎಫ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಈ ಎಫ್ ಆಪ್ಷನ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕ್ಲಿಕ್ ಮಾಡ್ಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಒಂದು ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ತಮಗೆ ಸಮ್ ಅವರೇಜ್ ಆಗಿದೆ. ಇಫ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದಪ್ಪ ಅಂದ್ರೆ ಇಫ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ತಮಗೆ ಇಲ್ಲಿ ಲಾಜಿಕಲ್ ಟೆಸ್ಟ್ ಅಂತ ಕೇಳ್ತಾ ಇದೆ. ಅಂದ್ರೆ ಫಂಕ್ಷನ್ ಆರ್ಗ್ಯುಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಕಂಡೀಷನ್ ಅನ್ನ ಕೊಡ್ತಕ್ಕಂಥದ್ದು. ಏನ್ ಕಂಡೀಷನ್ ಕೊಡ್ಬೇಕಪ್ಪ ಅಂದ್ರೆ ನಮ್ದು ಬಂದ್ಬಿಟ್ಟು ಎದ್ರ ಮೇಲೆ ಡಿಪೆಂಡ್ ಇದೆಯಪ್ಪ ಅಂದ್ರೆ ನಮ್ದು ಗ್ರೇಡ್ ಬಂದ್ಬಿಟ್ಟು ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಇದೆ. ಆ ಪರ್ಸೆಂಟೇಜ್ ಯಾವ ಕಾಲಮ್ ಅಲ್ಲಿ ಇದೆಯಪ್ಪ ಅಂದ್ರೆ ಬಂದ್ಬಿಟ್ಟು ಜೆ ಕಾಲಮ್ ಅಲ್ಲಿ ಇದೆ. ಸೊ ರೋ ಬಂದ್ಬಿಟ್ಟು ಅದ್ವಿಕ್ ಅವ್ರದ್ದು ಎಷ್ಟನೇದು ಇದೆಯಪ್ಪ ಅಂದ್ರೆ 3ನೇ ರೋ ಇದೆ. ಅದೇ ರೀತಿ ಅನಿಲ್ ಅವ್ರದ್ದು ಎಷ್ಟನೇದು ಇದೆಯಪ್ಪ ಅಂದ್ರೆ 4ನೇದು ಇದೆ. ಸೊ ಇದೇ ರೀತಿ ಕಂಟಿನ್ಯೂ ಏನಾಗುತ್ತಪ್ಪ ಅಂದ್ರೆ ಬರ್ಕೊಂತ ಇರುತ್ತೆ. ಸೊ ಫಸ್ಟ್ ಒನ್ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ಅದ್ವಿಕ್ ಅವ್ರದ್ದು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು. ಫಸ್ಟ್ ಒನ್ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನೋಡಿ ಯಾವ್ದಪ್ಪ ಅಂದ್ರೆ 85 ಹಿಡ್ಕೊಂಡು ನಾವು 35 ವರ್ಗು ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಹೋಗ್ಬೇಕಾಗತ್ತೆ. ಲಾಜಿಕಲ್ ಟೆಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಪರ್ಸೆಂಟೇಜ್ ಕಾಲಮ್. ಸೊ ಪರ್ಸೆಂಟೇಜ್ ಕಾಲಮ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಇದೆಯಪ್ಪ ಅಂದ್ರೆ ಜೆ ಕಾಲಮ್ ಅಲ್ಲಿ. ಸೊ ಜೆ ರೋ ಎಷ್ಟನೇದಪ್ಪ ಅಂದ್ರೆ 3ನೇ ರೋ ಇದೆ. ಜೆ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 85. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಕ್ಲಿಕ್ ಮಾಡ್ಬಿಟ್ಟು ಸೊ ಜೆ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ರೋ ಎಷ್ಟನೇದು ಇದೆಯಪ್ಪ ಅಂದ್ರೆ ಇದು 3 ಇದೆ. J3 is greater than or is equal to 85. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕೀಬೋರ್ಡ್ ಇಂದ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಿ ಅಥವಾ ಸೊ ಮೌಸ್ ಇಂದ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಕರ್ಸರ್ ಕೆಳಗಡೆ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಟೈಪ್ ಅನ್ನ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡಿಸ್ಟಿಂಕ್ಷನ್ ಅಂತ ಹೇಳಿ. ಸೊ ನಾನು ಶಾರ್ಟ್ ಫಾರ್ಮ್ ಅಲ್ಲಿ DIST ಅಂತ ಅಷ್ಟೇ ಟೈಪ್ ಮಾಡ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಟ್ಯಾಬ್ ಅನ್ನ ಪ್ರೆಸ್ ಮಾಡಿ. ಈಗ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಇದು ಕೆಳಗಡೆ ಕೂತ್ಕೊಳ್ಳುತ್ತೆ. ಇಲ್ಲಿ ಕೆಳಗಡೆ ಥರ್ಡ್ ರೋ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ನಂಗೆ ಕಂಡೀಷನ್ ಇನ್ನು ಕಂಟಿನ್ಯೂ ಮಾಡೋದಿದೆ. ಅದಾದ್ಮೇಲೆ ಇಲ್ಲಿ ನಿಮ್ ಬಾಕ್ಸ್ ಅಂತ ಕರಿತೀವಿ ನಾವು. ಇದನ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡ್ಬೇಕು. ಮೌಸ್ ಕರ್ಸರ್ ನಾವು ಇದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಂದ್ರೆ ನೇಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇದು ಫಾರ್ಮುಲಾ ಬಾರ್ ಪಕ್ಕದಲ್ಲಿ ಏನಿದೆಯಪ್ಪ ಅಂದ್ರೆ ಇರ್ತಕ್ಕಂಥದ್ದು. ಸೇಮ್ ಕಂಟಿನ್ಯೂ J3 is greater than or is equal to ಎಷ್ಟಪ್ಪ ಅಂದ್ರೆ 60. ಸೊ ಟ್ಯಾಬ್ ಅನ್ನ ಪ್ರೆಸ್ ಮಾಡಿ. ಸೆಕೆಂಡ್ ಕಂಡೀಷನ್ ಇದೆ. ಸೊ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇದಕ್ಕೆ ಫಸ್ಟ್ ಕ್ಲಾಸ್. ಮತ್ತೆ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಿ ಅಥವಾ ಮೌಸ್ ಇಂದ ಕ್ಲಿಕ್ ಮಾಡಿ. ಅದಾದ್ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಇಫ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಇನ್ನೊಂದು ಕಂಡೀಷನ್ ಇದೆ. J3 ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ ನೆಕ್ಸ್ಟ್ ಒನ್ ಅಂದ್ರೆ 50. ಸೊ ನೆಕ್ಸ್ಟ್ ಒನ್ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಟ್ಯಾಬ್ ಅನ್ನ ಪ್ರೆಸ್ ಮಾಡಿ ಸೆಕೆಂಡ್ ಕ್ಲಾಸ್ ಮತ್ತೆ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಿ ಮತ್ತೆ ಇಫ್ ಮೇಲೆ ಕ್ಲಿಕ್ ಮಾಡಿ. J3 ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಸೊ ಎಷ್ಟಪ್ಪ ಅಂದ್ರೆ J3 ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಒನ್ ಶುಡ್ ಬಿ 50 ಆದ್ಮೇಲೆ ಎಷ್ಟಿದೆಯಪ್ಪ ಅಂದ್ರೆ 35. ಸೊ 35 ಅನ್ನ ಟೈಪ್ ಮಾಡಿಬಿಟ್ಟು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಪಾಸ್ ಮತ್ತೆ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಿ. ಈಗ ನೋಡಿ ಸೊ ನಮ್ದು ಏನಾಗಿದೆಯಪ್ಪ ಅಂದ್ರೆ ಕಂಡೀಷನ್ ಕಂಪ್ಲೀಟ್ ಆಗಿದೆ. ಏನಾಗಿದೆಯಪ್ಪ ಅಂದ್ರೆ ಕಂಡೀಷನ್ ನಮ್ದು ಏನಾಗಿದೆಯಪ್ಪ ಅಂದ್ರೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ನಾವು ಇಫ್ ಮೇಲೆ ಕ್ಲಿಕ್ ಮಾಡಬಾರ್ದು ಇಲ್ಲಿ. ಸೊ ಇದ್ರ ಬದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಫೇಲ್ ಅಂತ ಟೈಪ್ ಮಾಡ್ಬೇಕು. ಅಂದ್ರೆ ನನಗೆ ನೆಕ್ಸ್ಟ್ ಬಿಲೋ 35% ಇದ್ರೆ ಅವರು ಕನ್ಸಿಡರ್ ಆಗ್ತಾರಪ್ಪ ಅಂದ್ರೆ ಫೇಲ್ ಅಲ್ಲಿ ಕನ್ಸಿಡರ್ ಆಗ್ತಾರೆ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇದು ಪರ್ಸೆಂಟೇಜ್ ಬಂದ್ಬಿಟ್ಟು ಏನಾಗಿದೆಯಪ್ಪ ಅಂದ್ರೆ 96. ಸೊ 96 ಇದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಇದು ಡಿಸ್ಟಿಂಕ್ಷನ್ ಬಂದ್ಬಿಡುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೋಡ್ಕೊಳ್ಳಿ ಯಾರ್ದಪ್ಪ ಅಂದ್ರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅನಿಲ್ ಅವ್ರದ್ದು. ಸೊ ಇವ್ರದ್ದು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂತಕ್ಕಂಥದ್ದು ಸೇಮ್ ಪ್ರೊಸೀಜರ್. ಎಲ್ಲಪ್ಪ ಅಂದ್ರೆ ಕ್ಲಿಕ್ ಆನ್ ಇನ್ಸರ್ಟ್ ಫಂಕ್ಷನ್ ಇದೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಒನ್ ಇಫ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಓಕೆ ಅಂತಕ್ಕಂಥದ್ದು. ಮತ್ತೆ ಇದನ್ನ ಸ್ವಲ್ಪ ಡ್ರಾಪ್ ಡೌನ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಬೇಕೋ ಇಲ್ಲಿ ಬೇಕಾಗಿದೆ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ವಿಂಡೋನ ಇಟ್ಕೋಬಹುದು. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಮತ್ತೆ ಈಗ ಯಾರ್ದಿದೆಯಪ್ಪ ಅಂದ್ರೆ ಅನಿಲ್ ಅವ್ರದ್ದು. ಸೊ ಅನಿಲ್ ಅವ್ರದ್ದು ಏನಾಗಿದೆಯಪ್ಪ ಅಂದ್ರೆ ಮತ್ತೆ ಪರ್ಸೆಂಟೇಜ್ ನಮ್ದು.
ಸೊ ಈ ಪರ್ಸೆಂಟೇಜ್ ಅಂತಕ್ಕಂಥ ಕಾಲಮ್ ಎಲ್ಲಿದೆಪ್ಪ ಅಂದ್ರೆ ಜೆ ಕಾಲಮ್ ಇದೆ. ಸೊ ಜೆ ರೋ ಬಂದ್ಬಿಟ್ಟು ಎಷ್ಟನೇದಪ್ಪ ಅಂದ್ರೆ ಈಗ 4. 3 ಅಂದ್ರೆ ಯಾರ್ದಾಗತ್ತಪ್ಪ ಅಂದ್ರೆ ಮತ್ತೆ ಅದ್ವಿಕ್ ಅವ್ರದ್ದಾಗುತ್ತೆ. J4 is greater than or is equal to ಎಷ್ಟಪ್ಪ ಅಂದ್ರೆ 85. ಮತ್ತೆ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಿ ಮತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು ಡಿಸ್ಟಿಂಕ್ಷನ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಿ ಮತ್ತೆ ಏನಪ್ಪಾ ಅಂದ್ರೆ ಇದು ಇಫ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. J4 is greater than or is equal to. ಸೊ ನೆಕ್ಸ್ಟ್ ಒನ್ ಎಷ್ಟಪ್ಪ ಅಂದ್ರೆ 85 ಆದ್ಮೇಲೆ 60 ಸೇಮ್ ಪ್ರೊಸೀಜರ್ ಅನ್ನ ಕಂಟಿನ್ಯೂ. ಸೊ J4 is greater than or is equal to. ಸೊ ಎಷ್ಟಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ನೋಡಿ. ಸೊ 85 ಡಿಸ್ಟಿಂಕ್ಷನ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಆಮೇಲೆ ಸೆಕೆಂಡ್ ಕ್ಲಾಸ್ ಆಗಿದೆ, ಅದಾದ್ಮೇಲೆ ಪಾಸ್ ಮತ್ತೆ ಫೇಲ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಅದು ಬಂದ್ಬಿಡುತ್ತೆ. ಸೊ ಇದು ಕರ್ಸರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಅದು ಫಿಗರ್ ಸೈಜ್ ಆಗ್ಬಿಡುತ್ತೆ. ಮತ್ತೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲ ಆಟೋಮೆಟಿಕ್ ಮಾಡ್ಬೇಕಾಗಿತ್ತು ಅಂದ್ರೆ ಏನಪ್ಪಾ ಅಂದ್ರೆ ನೇಮ್ ಬಾಕ್ಸ್ ಪಕ್ಕದಲ್ಲಿ ಇರ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಯಾವ್ದಾದ್ರು ಒಂದು ರೋ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಟೋ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ದೆ ತಮಗೆ. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಒಂದನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲಿಕ್ ಡ್ರ್ಯಾಗ್ ಅಂಡ್ ಡ್ರಾಪ್ ಆರ್ ಏನಪ್ಪಾ ಅಂದ್ರೆ ಜಸ್ಟ್ ಡಬಲ್ ಕ್ಲಿಕ್ ಆಟೋಮೆಟಿಕ್ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಇದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ತಮಗೆ ಡಿಸ್ಟಿಂಕ್ಷನ್ ಬೇಕಾಗಿತ್ತು, ಡಿಸ್ಟಿಂಕ್ಷನ್ ಕೂಡ ತಗೋಬಹುದು. ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್. ಇಲ್ಲ ಸರ್ ನಮ್ಗೆ ಏನ್ ಬೇಕಾಗಿದೆಪ್ಪ ಅಂದ್ರೆ A ಪ್ಲಸ್ ಎ, ಬಿ ಪ್ಲಸ್ ಬಿ ಮತ್ತೆ ಸಿ ಪ್ಲಸ್ ಸೊ ಸಿ ಡಿ ಬೇಕಾಗಿದೆ. ಈ ರೀತಿ ಬೇಕಾಗಿದ್ರೆ ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ನೋಡಿ. ಸೇಮ್ ಪ್ರೊಸೀಜರ್ ಇದೆ ಇದು ಕೂಡ. ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಲೆಂದಿ ಆಗುತ್ತೆ ಇದು ಫಾರ್ಮುಲಾ. 2 ಸ್ಟೆಪ್ ಏನಾಗುತ್ತಪ್ಪ ಅಂದ್ರೆ ಲೆಂದಿ ಆಗುತ್ತೆ, 2-3 ಸ್ಟೆಪ್. ಓಕೆ ಏನಪ್ಪಾ ಅಂದ್ರೆ ಅದೇ ರೀತಿ ಏನಪ್ಪಾ ಅಂದ್ರೆ ಇದನ್ನ ನಾವು 85 60 ಅಂತ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅದೇ ರೀತಿ ಏನಪ್ಪಾ ಅಂದ್ರೆ ತಾವು ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ 90 ಇದೆ, ಸೊ 80 ಇದೆ, 70 ಇದೆ, A ಪ್ಲಸ್ ಎ, ಬಿ ಪ್ಲಸ್ ಬಿ ಅಂಡ್ ಸಿ ಪ್ಲಸ್ ಸಿ ಅಂಡ್ ಲಾಸ್ಟ್ ಒನ್ ಶುಡ್ ಬಿ ಡಿ. ಸೊ ತಮ್ಗೆ ಯಾವ ರೀತಿ ಬೇಕಾಗಿದೆ ಆ ರೀತಿ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಕಂಡೀಷನ್ ಅನ್ನ ಹಾಕ್ತಕ್ಕಂಥದ್ದು. ಸೊ ಇದನ್ನ ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಕ್ಲಿಕ್ ಆನ್ ಎಫೆಕ್ಟ್ಸ್ ಆಪ್ಷನ್, ಕ್ಲಿಕ್ ಆನ್ ಇಫ್, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಯಾರ್ದಪ್ಪ ಅಂದ್ರೆ ಅದ್ವಿಕ್ ಅವ್ರದ್ದು. ಯಾರು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ನಾವು ಅದ್ವಿಕ್ ಅವ್ರದ್ದು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ J3. ಸೊ J3 is greater than or is equal to. ಸೊ ಎಷ್ಟಿದೆಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ 90 ಇದೆ. ಇದ್ರ ಕಂಡೀಷನ್ ಏನಪ್ಪಾ ಅಂದ್ರೆ A ಪ್ಲಸ್ ಮತ್ತೆ ಟ್ಯಾಪ್ ಕೀಯನ್ನು ಪ್ರೆಸ್ ಮಾಡಿ. ಸೊ ಸೇಮ್ ಪ್ರೊಸೀಜರ್ ಮತ್ತೆ ಏನಪ್ಪಾ ಅಂದ್ರೆ ಕೆಳಗಡೆ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಇದು ಇಫ್ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ನೇಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾರೆ. J3 is greater than or is equal to. ಸೊ ಎಷ್ಟಪ್ಪ ಅಂದ್ರೆ 80 ಬಂದಿದ್ರೆ ಏನಪ್ಪಾ ಅಂದ್ರೆ A. ಸೊ ಒನ್ಸ್ ಅಗೇನ್ ಕಂಟಿನ್ಯೂ. J3 is greater than or is equal to 70 ಮತ್ತೆ ಟ್ಯಾಬ್. ಸೊ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ B ಪ್ಲಸ್ ನೆಕ್ಸ್ಟ್ ಒನ್ 60 ಒನ್ಸ್ ಅಗೇನ್ B ಮತ್ತೆ ಟ್ಯಾಬ್. ಸೊ ಮತ್ತೆ ಏನಪ್ಪಾ ಅಂದ್ರೆ ಇದು ಇಫ್ ಮೇಲೆ ಕ್ಲಿಕ್ ಮಾಡಿ J3 is greater than or is equal to 50 ಮತ್ತೆ ಟ್ಯಾಬ್. ಸೊ C ಪ್ಲಸ್ ಟ್ಯಾಬ್ ಒನ್ಸ್ ಅಗೇನ್ ಕಂಟಿನ್ಯೂ. ಅಪ್ ಟು ಏನಪ್ಪಾ ಅಂದ್ರೆ ಎಲ್ಲ ಏನಪ್ಪಾ ಅಂದ್ರೆ ಸೊ 40 ವರೆಗೂ ಕಂಟಿನ್ಯೂ ಮಾಡಿ. 50 ಆದ್ಮೇಲೆ ಎಷ್ಟಿದೆಯಪ್ಪ ಅಂದ್ರೆ 40 ಇದೆ. ಸೊ 40 ಆದ್ಮೇಲೆ ಏನಿದೆಪ್ಪ ಅಂದ್ರೆ ಸಿ ಇದೆ. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ ಒನ್ ಶುಡ್ ಬಿ ಬಿಲೋ 40 ಇದ್ರೆ ಅಂದ್ರೆ 40 ಗಿಂತ ಕೆಳಗಡೆ ತಗೊಂಡಿದ್ರೆ ಅದು ಡಿ ಬರುತ್ತೆ. ನಮ್ ಕಂಡೀಷನ್ ಕ್ಲೋಸ್ ಆಗಿದೆ. ಈಗ ನಾವು ಇಫ್ ಮೇಲೆ ಹೋಗ್ಬಾರ್ದು. ಸೊ ಅದ್ರ ಬದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲೇ ಡಿ ಅಂತ ಟೈಪ್ ಮಾಡ್ಬಿಟ್ಟು ಸೊ ಕ್ಲೋಸ್ ಮಾಡ್ಬಿಡ್ಬೇಕು. ಅಂದ್ರೆ ನನ್ನ ಕಂಡೀಷನ್ ಏನಾಗಿದೆಪ್ಪ ಅಂದ್ರೆ ಕ್ಲೋಸ್ ಆಗಿದೆ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಗ್ರೇಡ್ ಬಂದ್ಬಿಟ್ಟು ಏನ್ ಬರ್ತಪ್ಪ ಅಂದ್ರೆ ಇಲ್ಲಿ ಸೊ ಎ ಬಂತು. ಇಲ್ಲಿ ಕಂಡೀಷನ್ ಎಷ್ಟಿದಾವಪ್ಪ ಅಂದ್ರೆ 1 2 3 4 ಅಂಡ್ 5. ಸೊ ಈ ಕಡೆ ಎಷ್ಟು ಅದಾವಪ್ಪ ಅಂದ್ರೆ 1 2 3 4 5 6 7 ಅಂದ್ರೆ 2 ಕಂಡೀಷನ್ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಈ ಫಾರ್ಮುಲಾ ಶುಡ್ ಬಿ ಲೆಂದಿ ಆಗುತ್ತೆ. ಸೊ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಮತ್ತೆ ಚೆಕ್ ಇಟ್. ಜಸ್ಟ್ ಕ್ಲಿಕ್ ಆನ್ ಏನಪ್ಪಾ ಅಂದ್ರೆ ಇದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇದು ಇಫ್ ಮೇಲೆ ತಗೊಂಡ್ಬಿಟ್ಟು ಕ್ಲಿಕ್ ಆನ್ ಓಕೆ ಆಪ್ಷನ್. ಓಕೆ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕಂಡೀಷನ್ ಇಸ್ ಕಂಟಿನ್ಯೂ. ಈಗ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಕಾಲಮ್ ಸೇಮ್ ಇದೆ, ಜೆದೇ ಇದೆ. ಸೊ ಮತ್ತೆ ರೋ ಬಂದ್ಬಿಟ್ಟು ಎಷ್ಟಿದೆಯಪ್ಪ ಅಂದ್ರೆ ಈಗ 4. ಅನಿಲ್ ಅವ್ರು ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಬಂದ್ಬಿಟ್ಟು ಅಲ್ಲಿ ಬರ್ತಕ್ಕಂಥದ್ದು 90 A ಪ್ಲಸ್ ಮತ್ತೆ ಕೆಳಗಡೆ ತೂರಿ ಅಥವಾ ಟ್ಯಾಬ್ ಅನ್ನ ಪ್ರೆಸ್ ಮಾಡಿ. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಇಫ್. ಸೊ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಇದು ಕಂಟಿನ್ಯೂ ಇಟ್. J4 is greater than or is equal to 70 ಆದ್ಮೇಲೆ ಎಷ್ಟಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಒನ್ ಶುಡ್ ಬಿ 60 ಇದೆ. ಮತ್ತೆ ಟ್ಯಾಬ್ ಅನ್ನ ಪ್ರೆಸ್ ಮಾಡಿ B ಇದೆ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ ಅದೇ ರೀತಿ. ಮತ್ತೆ ಇಫ್ J4 is greater than or is equal to ಲಾಸ್ಟ್ ಶುಡ್ ಬಿ D. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈ ರೀತಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಗ್ರೇಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಸೊ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್.
ಅಂದ್ರೆ ಈ ಫಂಕ್ಷನ್ ಅನ್ನ ಯೂಸ್ ಮಾಡ್ಬಿಟ್ಟು ನಾವು ಯಾವ ರೀತಿ ನಮ್ದು ಪರ್ಸೆಂಟೇಜ್ ಅಂದ್ರೆ ಗ್ರೇಡ್ ಅನ್ನ ನಾವು ಏನಪ್ಪಾ ಅಂದ್ರೆ ಯಾವ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದೀವಿ ಸೈಡ್ ಏನಪ್ಪಾ ಅಂದ್ರೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆದ್ಮೇಲೆ ಪಾಸ್ ಕ್ಲಾಸ್ ಅಂತ ಕರೀತಿದ್ರು. ಟುಡೇ ಡೇಸ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅದನ್ನೇ ಅಪ್ ಟು 10th ಸ್ಟ್ಯಾಂಡರ್ಡ್ ಗೆ A+B+, ಬಿ ಅಂಡ್ C+. ಸಿ ಅಂತ ಕೂಡ ತಗೊಂಡಿದ್ದಾರೆ, ಡಿ ಅಂತ ಕೂಡ ತಗೊಂಡಿದ್ದಾರೆ. ತಮ್ಗೆ ಯಾವ್ದು ಬೇಕಾಗಿದೆ ಆ ಕಂಡೀಷನ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಅಪ್ಲೈ ಮಾಡಬಹುದು. ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮ್ಗೆ ಗ್ರೇಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದ್ರೂ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.